ಕೇರಳದ ನರ್ಸ್ ಗಲ್ಲು ಶಿಕ್ಷೆ ಪ್ರಕರಣದಲ್ಲಿ ಭಾರತಕ್ಕೆ ಹಿನ್ನಡೆ ಆಗಿದೆ. ಕೊಲೆ ಆರೋಪದ ಮೇಲೆ ಕೇರಳದ ನರ್ಸ್ ಗಲ್ಲು ಶಿಕ್ಷೆಗೆ ಒಳಗಾಗಿದೆ. ನಿಮಿಷಾಗೆ ಗಲ್ಲು ಶಿಕ್ಷೆ ಆಗಿದೆ. ಬ್ಲಡ್ ಮನಿ ಆಫರ್ ಅನ್ನ ತಲಾಲ್ ಮಹದಿ ಕುಟುಂಬ ತಿರಸ್ಕರಿಸಿದೆ. ಎಂಎನ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರುವಂತ ನಿಮಿಷಾ ಪ್ರಿಯಾ ಬ್ಲಡ್ ಮನಿ ಆಫರ್ ಅನ್ನ ಇಡಲಾಗಿತ್ತು ಹತ್ಯೆಗೊಳಗಾದಂತಹ ತಲಾಲ್ ಮಹದಿ ಕುಟುಂಬದ ಮುಂದೆ. ಆದರೆ ಅದನ್ನ ತಿರಸ್ಕಾರ ಮಾಡಿದೆ ಕುಟುಂಬ. ನಿಮಿಷಾ ಪ್ರಿಯಾಳಿಂದ ಹತ್ಯೆಯಾಗಿದ್ದ ತಲಾಲ್ ಮಹದಿ, ನಿಮಿಷಾ ಪ್ರಿಯಾ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದ ಇದ್ದ. ಕೊನೆ ಕ್ಷಣದಲ್ಲಿ ನಿಮಿಷಾ ಪ್ರಿಯಾಳನ್ನ ಬಚಾವ್ ಮಾಡೋದಕ್ಕೆ ನಡೆದಂತ ಪ್ರಯತ್ನ, ಸಾಕಷ್ಟು ಪ್ರಯತ್ನ ಭಾರತ ಸರ್ಕಾರ ಕೂಡ ಮಾಡುತ್ತೆ. ಫೈನಲಿ ಇದ್ದಂತ ಆಪ್ಷನ್ ಬ್ಲಡ್ ಮನಿ ಆಪ್ಷನ್. ಹತ್ಯೆಗೊಳಗಾದಂತಹ ಕುಟುಂಬಕ್ಕೆ, ಯಾವ ವ್ಯಕ್ತಿ ಹತ್ಯೆಯಾಗಿದ್ದಾನೋ ತಲಾಲ್ ಮಹದಿ, ಈತನ ಕುಟುಂಬಕ್ಕೆ ಒಂದು ದೊಡ್ಡ ಮೊತ್ತದ ಹಣವನ್ನ ಕೊಡೋದ್ರ ಮೂಲಕ ಈ ಪ್ರಕರಣದಿಂದ ಪಾರಾಗೋದು. ಆದರೆ ಬ್ಲಡ್ ಮನಿ ಪರಿಹಾರವನ್ನ ಕುಟುಂಬ ತಿರಸ್ಕರಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಶಿಶೇಖರ್. ಶಶಿಶೇಖರ್, ನಿನ್ನೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಬ್ಲಡ್ ಮನಿ ಒಂದು ಆಪ್ಷನ್ ಓಪನ್ ಇತ್ತು. ಆದ್ರೆ ಈಗ ನೋಡಿದ್ರೆ ಹತ್ಯೆಯಾದಂತಹ ತಲಾಲ್ ಮಹದಿ ಏನಿದ್ದಾನೆ ಆತನ ಕುಟುಂಬದವರು ಈ ಆಫರ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಹಾಗಾದ್ರೆ ಈಕೆಯನ್ನ ಬಚಾವ್ ಮಾಡೋದಕ್ಕೆ ಇದ್ದಂತಹ ಎಲ್ಲಾ ದಾರಿಗಳು ಕ್ಲೋಸ್ ಆಗಿದೆ. ಈಗ ಎಲ್ಲವೂ ನಿಗದಿಯಂತೆ ಆಗಿದ್ರೆ ಇವತ್ತು ನಿಮಿಷಾ ಪ್ರಿಯಾಳನ್ನ ಎಂಎನ್ನ ಸನಾದಲ್ಲಿ ಗಲ್ಲಿಗೇರಿಸಬೇಕಾಗಿತ್ತು. ಆದರೆ ಭಾರತ ಮಧ್ಯಪ್ರವೇಶ ಮಾಡಿದ್ರಿಂದಾಗಿ ಆ ಗಲ್ಲು ಶಿಕ್ಷೆ ಜಾರಿಯಾಗುವುದನ್ನು ಮುಂದೂಡಲಾಗಿದೆ. ಆದರೆ ಯಾವತ್ತೂ ಮುಂದೂಡಲಾಗಿದೆ ಅದರ ಡೇಟ್ ಏನು ಅಥವಾ ಶಾಶ್ವತವಾಗಿ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡುವಂತಹ ಬೆಳವಣಿಗೆ ಏನಾದರೂ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳಿದ್ವು. ನಿನ್ನೆ ಭಾರತ ಮತ್ತು ಯೆಮೆನ್ ಮಧ್ಯೆ ರಾಜತಾಂತ್ರಿಕ ಸಂಬಂಧಗಳಿಲ್ಲ. ಯಾಕೆಂದರೆ ಯೆಮೆನ್ನಲ್ಲಿ 2014ರಿಂದ ಅಂತರ್ಯುದ್ಧ ನಡೀತಾ ಇದೆ. ಒಂದು ಸಣ್ಣ ದೇಶವನ್ನು, ನಮ್ಮ ಮಹಾರಾಷ್ಟ್ರ ರಾಜ್ಯದಷ್ಟು ಇರುವಂತಹ ದೇಶವನ್ನು 6 ಬೇರೆ ಬೇರೆ ಗುಂಪುಗಳು ಆಳ್ತಾ ಇದ್ದಾವೆ. ಅವರ ಮಧ್ಯೆಯೇ ಯುದ್ಧಗಳು ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಯಾರೊಂದಿಗೆ ರಾಜತಾಂತ್ರಿಕವಾಗಿ ಮಾತನಾಡಬೇಕು ಅನ್ನುವ ವಿಷಯದಲ್ಲಿ ಭಾರತ ಸರ್ಕಾರಕ್ಕೆ ತನ್ನದೇ ಮಿತಿಗಳಿದ್ದಾವೆ. ಹಾಗಾಗಿ ಭಾರತದಲ್ಲಿರುವಂತಹ ಇಸ್ಲಾಮಿಕ್ ಧಾರ್ಮಿಕ ಗುರುಗಳ ಮೂಲಕವಾಗಿ ಯೆಮೆನ್ನಲ್ಲಿರುವಂತಹ ಇಸ್ಲಾಮಿಕ್ ಧಾರ್ಮಿಕ ಗುರುಗಳ ಜೊತೆ ಸಂಪರ್ಕ ಬೆಳೆಸಿ ಅವರ ಮೂಲಕ ಮಾತುಕತೆ ಮಾಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಭಾರತದಲ್ಲಿ ಸುನ್ನಿ ಇಸ್ಲಾಮಿಕ್ ಜಗತ್ತಿನ ಅತ್ಯಂತ ಸರ್ವೋಚ್ಚ ನಾಯಕ ಅಂದರೆ ಭಾರತದ ಗ್ರ್ಯಾಂಡ್ ಮುಫ್ತಿ, ಅವರ ಹೆಸರು ಶೇಖ್ ಅಬೂಬಕರ್ ಅಂತ. ಅವರ ಮೂಲಕವಾಗಿ ಯೆಮೆನ್ನಲ್ಲಿರುವಂತಹ ಇಸ್ಲಾಮಿಕ್ ಧಾರ್ಮಿಕ ಗುರು ಶೇಖ್ ಉಮರ್ ಅಬೀಬ್ ಅವರ ಮೂಲಕ ಮಾತುಕತೆಯನ್ನು ಮಾಡಲಾಗ್ತಾ ಇತ್ತು. ಯೆಮೆನ್ನ ರಾಜಧಾನಿ ಸನಾ ಯಾರ ವ್ಯಾಪ್ತಿಯಲ್ಲಿದೆ ಅಂದರೆ ಹೌತಿ ಉಗ್ರರ ವಶದಲ್ಲಿ ಯೆಮೆನ್ನ ರಾಜಧಾನಿ ಸನಾ ಇದೆ. ಹೌತಿ ಉಗ್ರರ ಜುಡಿಷಿಯಲ್ ಕೌನ್ಸಿಲ್ ಈ ನಿಮಿಷಾ ಪ್ರಿಯಾಗೆ ನೀಡಲಾಗಿದ್ದಂತಹ ಮರಣದಂಡನೆಯನ್ನು ಎತ್ತಿ ಹಿಡಿದಿದೆ. ಅಂದರೆ 16ನೇ ತಾರೀಕು ನಿಮಿಷಾ ಪ್ರಿಯಾಳನ್ನು ಗಲ್ಲಿಗೇರಿಸಬೇಕು ಅನ್ನುವ ನಿರ್ಧಾರವನ್ನು ಮಾಡಿದ್ದು ಹೌತಿ ಉಗ್ರ ಸಂಘಟನೆಯ ಜುಡಿಷಿಯಲ್ ಕೌನ್ಸಿಲ್. ಈಗ ಅವರ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನು ನಿನ್ನೆ ಮಾಡಲಾಯಿತು. ಹಾಗಾಗಿ ಕೊನೆ ಕ್ಷಣದಲ್ಲಿ ನಿಮಿಷಾ ಪ್ರಿಯಾಳನ್ನು ಗಲ್ಲಿಗೆ ಏರಿಸುವುದನ್ನು ಮುಂದೂಡಲಾಯಿತು. ನಿನ್ನೆ ಯೆಮೆನ್ನ ರಾಜಧಾನಿ ಸನಾದಿಂದ 100 ಕಿಲೋಮೀಟರ್ ದೂರದಲ್ಲಿರುವಂತಹ ದಮಾರ್ ಅನ್ನುವಂತಹ ನಗರದಲ್ಲಿ ತಲಾಲ್ ಮೆಹದಿ, ನಿಮಿಷಾ ಪ್ರಿಯಾಳಿಂದ ಹತ್ಯೆಗೊಳಗಾದಂತಹ ತಲಾಲ್ ಮೆಹದಿಯ ಕುಟುಂಬದ ಜೊತೆಗೆ ನಿಮಿಷಾ ಪ್ರಿಯಾಳನ್ನು ಪ್ರತಿನಿಧಿಸುತ್ತಿರುವಂತಹ ವ್ಯಕ್ತಿಗಳು ಯೆಮೆನ್ನಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ತಲಾಲ್ ಮೆಹದಿಯ ತಮ್ಮ ಸೋದರ ಅಬ್ದೆಲ್ ಫತಾ ಮೆಹದಿ ಈ ಸಂದರ್ಭದಲ್ಲಿ ಸಂಧಾನ ಮಾತುಕತೆಗೆ ಬರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಬ್ಲಡ್ ಮನಿಯನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಇಸ್ಲಾಮಿಕ್ನ ಶರಿಯಾ ಕಾನೂನಿನಲ್ಲಿ ಶಿಕ್ಷೆಗಳಿಗೆ, ಕ್ರಿಮಿನಲ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ 2 ಮಾತುಗಳಿದ್ದಾವೆ. ಒಂದು ದಿಯಾ ಅನ್ನುವಂತಹ ಹೆಸರು, ದಿಯಾ ಅಂದರೆ ಬ್ಲಡ್ ಮನಿ, ಮತ್ತೊಂದು ಕಿಸಾಸ್ ಅಂತ. ಕಿಸಾಸ್ ಅಂದರೆ ಪ್ರತೀಕಾರ, ಅಂದರೆ ಕೊಲೆ ಪ್ರತೀಕಾರ ಅನ್ನುವ ಅರ್ಥ. ಮತ್ತೊಂದು ದಿಯಾ ಅಂತಂದರೆ ಬ್ಲಡ್ ಮನಿ ಅಂತ. ಯಾವುದೇ ಒಬ್ಬ ವ್ಯಕ್ತಿ ಹತ್ಯೆಯಾಗಿದ್ದರೆ ಆತನ ಕುಟುಂಬದವರಿಗೆ ಪರಿಹಾರವಾಗಿ ಒಂದಷ್ಟು ಹಣವನ್ನು ಕೊಟ್ಟು ಕ್ಷಮಾದಾನವನ್ನು ಪಡೆಯುವಂತಹ ವ್ಯವಸ್ಥೆಗೆ, ಪದ್ಧತಿಗೆ ಬ್ಲಡ್ ಮನಿ ಅಂತ ಕರೀತಾರೆ. ಹಾಗಾಗಿ ನಿಮಿಷಾ ಪ್ರಿಯಾ ಕುಟುಂಬ $1 ಮಿಲಿಯನ್ ಅಮೆರಿಕನ್
ಬ್ಲಡ್ ಮನಿಯನ್ನು ಕೊಡೋದಕ್ಕೆ ಒಪ್ಕೊಂಡಿತ್ತು, ಆಫರ್ ಮಾಡಿತ್ತು. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 8,60,00,000 ಆಗುತ್ತೆ. ಆದರೆ ಅಷ್ಟು ದುಡ್ಡನ್ನು ಪಡೆಯೋದಕ್ಕೆ ಮೆಹದಿ ಅವರ ಕುಟುಂಬ ನಿರಾಕರಿಸಿದೆ. ಅವ್ರು ಹೇಳ್ತಾ ಇರೋದು ಇಸ್ಲಾಮಿಕ್ ಕಾನೂನಿನ ಪ್ರಕಾರ, ಶರಿಯಾ ಕಾನೂನಿನ ಪ್ರಕಾರ ಕಿಸಾಸ್ ಆಗಬೇಕು. ಕಿಸಾಸ್ ಅಂದರೆ ಕೊಲೆಗೆ ಕೊಲೆಯ ಪ್ರತೀಕಾರ ಅಂತ. ಇಸ್ಲಾಂ ಮಧ್ಯಪ್ರಾಚ್ಯದ ದೇಶಗಳಿಗೆ ಬರುವುದಕ್ಕೂ ಮೊದಲು ಅಲ್ಲಿದ್ದಂತಹ ಬುಡಕಟ್ಟು ಸಮುದಾಯಗಳಲ್ಲಿ ಈ ಆಚರಣೆಗಳು ರೂಢಿಯಲ್ಲಿದ್ದು, ಒಬ್ಬ ವ್ಯಕ್ತಿಯ ಕೊಲೆಯಾದರೆ ಕೊಲೆ ಮಾಡಿದವನ ಅಷ್ಟು ಕುಟುಂಬದ ಅಷ್ಟೂ ಜನರನ್ನು ಕೊಂದು ಬಿಡಬೇಕು ಅನ್ನುವಂತಹ ಪದ್ಧತಿ ಇತ್ತು. ಅದು ಕಿಸಾಸ್, ಅದು ಜಾರಿಯಲ್ಲಿತ್ತು. ಒಂದು ವೇಳೆ ಮಾತುಕತೆ ಮೂಲಕ ಸಂಘರ್ಷವನ್ನು ತಪ್ಪಿಸಬೇಕು ಅಂತಂದರೆ ದಿಯಾ ಅನ್ನುವಂತಹ ಪದ್ಧತಿ, ಅದು ಬ್ಲಡ್ ಮನಿ, ದುಡ್ಡು ಕೊಟ್ಟು ಕ್ಷಮಾದಾನವನ್ನು ಪಡಿಬೇಕು ಅನ್ನುವಂತಹ ವಿಷಯ ಇತ್ತು. ಈಗ ಬ್ಲಡ್ ಮನಿಯ ಆಫರನ್ನು, ಭಾರತ ಮಾಡಿದಂತಹ ಆಫರನ್ನು ನಿಮಿಷಪ್ರಿಯ ಕುಟುಂಬದ ಮೂಲಕ, ಧಾರ್ಮಿಕ ಗುರುಗಳ ಮೂಲಕ ಇದೊಂದು ಬ್ಲಡ್ ಮನಿಯನ್ನು ಕೊಟ್ಟು ಇಡೀ ಪ್ರಕರಣವನ್ನು ಕ್ಷಮಾದಾನ ಮಾಡಿ ಆಕೆಯನ್ನು ಭಾರತಕ್ಕೆ ಸುರಕ್ಷಿತವಾಗಿ ಕರೆದುಕೊಂಡು ತರುವಂತಹ ಪ್ರಯತ್ನ ಒಂದು ಹಂತಕ್ಕೆ ನಿನ್ನೆ ಆರಂಭಿಕ ಯಶಸ್ಸು ಸಿಕ್ಕಿತ್ತು. ನಿನ್ನೆ ಸಂಜೆಯ ವೇಳೆಗೆ ಸನಾದ ರಾಜಧಾನಿ ಸನಾದಿಂದ 100 ಕಿಲೋಮೀಟರ್ ದೂರದಲ್ಲಿ ಕುಟುಂಬದ ಜೊತೆಗೆ, ತಲಾಲ್ ಮೆಹದಿಯ ಕುಟುಂಬದ ಜೊತೆಗೆ ಮಾತುಕತೆಯನ್ನು ನಡೆಸಿದಾಗ ಆ ಕುಟುಂಬ ಸಂಧಾನಕ್ಕೆ ಒಪ್ತಾ ಇಲ್ಲ, ಪರಿಹಾರದ ಹಣವನ್ನು ಪಡೆಯೋದಕ್ಕೆ ಒಪ್ತಾ ಇಲ್ಲ. ಇಸ್ಲಾಂ ಕಾನೂನಿನ ಪ್ರಕಾರ ಪ್ರತೀಕಾರ ಆಗಬೇಕು ಅಂದರೆ ಗಲ್ಲು ಶಿಕ್ಷೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದಕ್ಕೂ ಕೂಡ ನಾವು ಒಪ್ಪೋದಿಲ್ಲ ಅಂತ ತಲಾಲ್ ಮೆಹದಿಯ ಸೋದರ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬೇರೆ ಏನು ಆಪ್ಷನ್ಸ್ ಇದೆ ಭಾರತಕ್ಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯೆಮೆನ್ನ ಸನಾ ರಾಜಧಾನಿಯ ವಶದಲ್ಲಿರುವಂತಹ ಹೌತಿ ಉಗ್ರರು, ಅವರ ಜುಡಿಷಿಯಲ್ ಕೌನ್ಸಿಲ್ ಮತ್ತು ಅಲ್ಲಿರುವ ಕಾನೂನಿನ ಪ್ರಕಾರ ಹತ್ಯೆಗೊಳಗಾದ ವ್ಯಕ್ತಿಯ ಕುಟುಂಬ ತೆಗೆದುಕೊಳ್ಳುವ ನಿರ್ಣಯ ಅಂತಿಮವಾಗಿರುತ್ತೆ. ಹಾಗಾಗಿ ಅವರು ಒಪ್ಪಿದರಷ್ಟೇ ಬ್ಲಡ್ ಮನಿ ಜಾರಿಗೆ ಬರುತ್ತೆ. ಇಲ್ಲವಾದರೆ ಈಗೇನು ಮರಣದಂಡನೆ ಶಿಕ್ಷೆಗೆ ಗುರಿಯಾಗಲಾಗಿದೆ ಅದನ್ನು ಜಾರಿ ಮಾಡಬೇಕಾಗುತ್ತೆ ಅನ್ನುವಂತಹ ವಿಷಯ ಇದೆ. ಭಾರತ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದೆ, ನಮಗೆ ನಮ್ಮದೇ ಆದ ಮಿತಿಗಳಿದ್ದಾವೆ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಆ ದೇಶದ ಜೊತೆಗಿಲ್ಲ, ಅಂತರ್ಯುದ್ಧ ನಡೀತಿರುವಂತಹ ದೇಶ, ನಾವು ಖಾಸಗಿ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಖಾಸಗಿಯಾಗಿ ನಡೆದಂತಹ ಮಾತುಕತೆ ಫಲ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆಗಳಿದ್ವು. ಆದರೆ ಆ ನಿರೀಕ್ಷೆಗಳು ಸುಳ್ಳಾಗುವ ಹಂತಕ್ಕೆ ಬಂದಿದೆ. ಏನಾಗುತ್ತೆ, ವಾಟ್ ನೆಕ್ಸ್ಟ್ ನೋಡಬೇಕಿದೆ. ಶ್ವೇತಾ, ಥ್ಯಾಂಕ್ ಯು ಶಶಿ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.